ರಾಮಚಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಓಕೆ, ಕ್ಯಾಬೇಜ್, ಕ್ಯಾರೆಟ್, ಟೊಮೊಟೊ ಆ್ಯಂಡ್ ಆನಿಯನ್. ಓಕೆ, cabbage, carrot, tomato, onion, red chili, curry leaves and coriander. ಪಾತ್ರೆಯಲ್ಲಿ ನೀರು ಕಾಯಲಿಟ್ಟು ಸ್ವಲ್ಪ ನೀರು ಕುದೀತಿರೋದಲ್ಲ, ಇವಾಗೆ ಹಾಕಬೇಕು ಶಾವಿಗೆನ. ಓಕೆ, ಮನೇಲಿರೋದು ಹಾಕ್ಬೋದು, ಅಥವಾ ನೀವು ಮನೇಲಿ ಮಿಲ್ ಇದ್ರೂ ಹಾಕ್ಕೋಬೋದು, ಅಥವಾ ಮಾರ್ಕೆಟಿಂದ ತಂದಿರೋದಾದ್ರೂ ನಡೀತೈತಿ. ಓಕೆ, ಇದನ್ನು ಜಾಸ್ತಿ ಕುದಿಸೋದೇನು ಬೇಡ. ನೀರು ಕಾದಿರೋ ನೀರಲ್ಲಿ 2ರಿಂದ 3 ನಿಮಿಷ ಹಾಕಿದರೆ ಸಾಕಷ್ಟೇ. ಜಾಸ್ತಿ ಹೊತ್ತು ಬಿಟ್ಟರೆ ಮುದ್ದೆ ಆಗುತ್ತೆ. ಹಾಗಾಗಿ 2ರಿಂದ 3 ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡು. ಬಿಸಿನೀರಲ್ಲಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡು ಇಟ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡು, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಪಕ್ಕಕ್ಕೆ ಇಟ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡು ನಂತರ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಈರುಳ್ಳಿ, ನಂತರ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ನಂತರ ಕ್ಯಾರೆಟ್, ನಂತರ ಸ್ವಲ್ಪ ಹಸಿ ಖಾರ. ಓಕೆ, ಹಸಿ ಖಾರ ಹಾಕ್ಕೊಂಡು ನಂತರ ಸ್ವಲ್ಪ ಟೊಮೊಟೊ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಓಕೆ, ಸ್ವಲ್ಪ ನೀರಾಗಿ ಎಲ್ಲ ಬೆಂದಿದೆ. ಮಸಾಲ ರೆಡಿ ಆಗ್ತಾ ಇದೆ. ಇವಾಗ ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಓಕೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೆನ್ನಿಸ್ತೀನಿ. ಓಕೆ, ಚೆನ್ನಾಗಿ ಬೆನ್ಸ್ಕೊಂಡು ಬೆನೀಲಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಚೂರು ಅರಿಶಿನ ಪುಡಿ ಹಾಕೊಂಡು ಓಕೆ, ನೆಕ್ಸ್ಟ್ ಇವಾಗ ಮಸಾಲೆ ರೆಡಿ ಇದೆ, ಶಾವಿಗೆ ಹಾಕ್ಕೊತೀನಿ. ಓಕೆ, ಶಾವಿಗೆ ನೀಟಾಗಿ ಬೆಂದಿದೆ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಓಕೆ, ಎಲ್ಲ ಶಾವಿಗೆನ ಇದೇ ರೀತಿ ಹಾಕ್ಕೊಂಡು ಅರಿಶಿನ ಪುಡಿ ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ವೆರಿ ಕಲರ್ಫುಲ್ ಆಗಿ ಬಂದಿದೆ ವೆಜಿಟೇಬಲ್ ಶಾವಿಗೆ ಉಪ್ಮಾ. ಓಕೆ, ಎಲ್ಲ ಶಾವಿಗೆನ ವೆರಿ ಕಲರ್ಫುಲ್ ಆಗಿರುತ್ತೆ ನೋಡಿ. ಬಟಾಣಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಬಟಾಣಿ ಇದೆ, ಕ್ಯಾರೆಟ್ ಇದೆ, ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಹಾಗೂ ಟೊಮೊಟೊ, ಈರುಳ್ಳಿ ಹಾಗೂ ಹಸಿಕಾಯಿ ಹಾಕಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆಜಿಟೇಬಲ್ ಶಾವಿಗೆ ಬಾತ್, ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟು. ಅರಿಶಿನ ಪುಡಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಓಕೆ, ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಗಾಗಿ ಜಾಸ್ತಿ ಯಾವುದೇ ಅಡುಗೆ ಮಾಡಿದ್ರು ಚಿಕ್ಕ ಮಕ್ಕಳನ್ನ ಕಾನ್ಸೆಪ್ಟ್ ಇಟ್ಕೊಂಡೆ ಅಡುಗೆ ಮಾಡ್ತಾ ಇರೋದು. ಓಕೆ, ಶಾವಿಗೆ ಬಾತ್.